ಪ್ರಪಂಚದ ಮೊಟ್ಟ ಮೊದಲ ಮನುಷ್ಯ ಇದ್ದಾನೆ ಅಂತ ಕಂಡಿಡ್ದಿದ್ದು ಇದೇ ಜಾಗದಲ್ಲಿ. ಮನುಷ್ಯಲಿದ್ದಾಗ ಅವರು ಇದು ಯೂಸ್ ಮಾಡಿ ಬಿಟ್ಟೋದಾಗ ಮಣ್ಣೊಳಗೆ ಸೇರ್ಕೊಂಡಿರೋದು. ಮನುಷ್ಯ ಬುದ್ಧಿವಂತ ಆಗಕ್ಕೆ ಶುರುವಾಗಿದ್ದು ಇಲ್ಲಿಂದಾನೆ ಅಂತೆ. ಮೂಸಲ್ಬೇಗೆ ಸ್ವಾಗತ ಸುಸ್ವಾಗತ. ಪ್ರಪಂಚದ ಒಂದು ಐತಿಹಾಸಿಕ ನಗರ. ಯಾಕಂದ್ರೆ 1,70,000 ವರ್ಷದ ಹಿಂದೆ ಮನುಷ್ಯ ಮೊದಲಿಲ್ಲಿ ಫಿಶಿಂಗ್ ಮಾಡ್ತಿದ್ದಂತೆ. ಅಂದ್ರೆ ಅವನು ಮಾನವನಾಗಕ್ಕೆ ಶುರು ಮಾಡಿದ್ದು ಈ ಜಾಗದಿದ್ದಂತೆ. ಶಿಪ್ಪಿಂಗು, ಮೀನು ಹಿಡಿಯೋದು ಮತ್ತು ಬೋಟ್ ಮಾಡೋದು ಎಲ್ಲ ಇಲ್ಲಿಂದನೇ ಶುರುವಾಗಿದ್ದಂತೆ. ಮೇಲ್ಗಡೆ ಈ ಬೆಟ್ಟದ ಮೇಲ್ಗಡೆ ಅಲ್ಲೋ ಕರ್ಕೊಂಡೋಗಿ ತೋರಿಸ್ತೀವಿ ಬನ್ನಿ ಈ ಐತಿಹಾಸಿಕ ಜಾಗನ. ಎಷ್ಟೊಂದು ಹೈಕೆಲ್ಲ ಮಾಡಿಬಿಟ್ಟಿದ್ದೀವಿ ನಾವು. ಯಾವುದು ಕ್ಲಿಫ್ ಹೈಕ್ ಮಾಡಿಲ್ಲ, ಸಮುದ್ರದ ಕ್ಲಿಫ್ ಹೈಕ್. ಸೊ ಫುಲ್ ಎಕ್ಸೈಟ್ ಆಗಿದ್ದೀವಿ. ಒಂದು ಕಡೆ ಸಮುದ್ರ ಇರುತ್ತೆ, ಒಂದು ಕಡೆ ದೊಡ್ಡ ಬೆಟ್ಟ ಇರುತ್ತೆ. ಇದನ್ನ ಹೈಕ್ ಮಾಡ್ಕೊತ ಇಲ್ಲಿ ಇಷ್ಟಿರ್ಕೊಂತ ಹೋಗ್ತಾ ಇರೋಣ. ಇವಾಗ 1,70,000 ವರ್ಷ ಹಿಂದೆ ಇಲ್ಲಿ ಮುಸಲ್ಸ್ ಸಿಕ್ಕಿದ್ದಂತೆ. ಅಂದರೆ ಜನಗಳು ತಿಂದ್ಬಿಟ್ಟಿದ್ದು. ಸೊ ಅದಕ್ಕೆ ಮೊಸಲ್ಬೆ ಅಂತಲೇ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಓ ಜಾರುತ್ತಲ್ಲ. ಓ ಇನ್ನು ಮೇಲ್ಗಡೆ ಹೋಗ್ಬೇಕಾಶಾ? ಕ್ಲಿಫ್ ವಾಕ್ ಅಲ್ಲ, ಇದು ಕ್ಲಿಫ್ ಹೈಕ್. ಒಂದೊಂದು ಕಡೆ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಬಿಡು. ಸೌತ್ ಆಫ್ರಿಕಲ್ಲಿ ಇನ್ನೂ ಏನೇನು ನೋಡ್ತೀವೋ ಗೊತ್ತಿಲ್ಲ. ದ ಗೋಲ್ಡನ್ ಯುರೋಪ್ ಟ್ರಿಪ್ ಬರೋಬ್ಬರಿ 10 ದೇಶ 12 ದಿನಗಳ ಕಾಲ. ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ಇಂಥ ಅದ್ಭುತ ದೇಶಗಳಿಗೆ 12 ದಿನಗಳ ಕಾಲ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. 4 ಸ್ಟಾರ್ ಅಕಾಮಿಡೇಷನ್ನು, ಇಂಡಿಯನ್ ಮೀಲ್ಸು, ಎಲ್ಲ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ಸು, ಎಲ್ಲ ಟಿಕೆಟ್ಸು, ವೀಸಾ ಎಲ್ಲ ನಮ್ಮದೇ ಜವಾಬ್ದಾರಿ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದ್ರೆ ಸಾಕು, ನಾವು ಸೇಫಾಗಿ ನಾವು ಯುರೋಪಲ್ಲಿ 10 ದೇಶಗಳನ್ನೂ ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಕರ್ಕೊಂಬಂದು ವಾಪಸ್ಸು ಬೆಂಗಳೂರು ಏರ್ಪೋರ್ಟಿಗೆ ಬಿಟ್ಬಿಡ್ತೀವಿ. ಬೇಗ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇದೇ ನವೆಂಬರ್ 17ನೇ ತಾರೀಕು ದ ಗೋಲ್ಡನ್ ಯುರೋಪ್ ನೋಡ್ಕೊಂಬರಕ್ಕೆ ಹೋಗೋಣ. ಅಲ್ಲೇ ಹೊಡಿತಾರೆ ಸೌಂಡ್, ಹೆದರಿಕೆ ಆಯ್ತೈತೆ. ಹೆಂಗ್ ಹೊಡಿತೈತೆ ಗೊತ್ತಾ? ಓ ಮೈ ಗಾಡ್, ಎಲ್ಲಿಂದ ಬಂದ್ವಿ ಗೊತ್ತಾ ಆಶಾ? ನಾವೀಗ ಯಾವತ್ತೂ ಇಂಥ ಹೈಕ್ ಮಾಡೇ ಇಲ್ಲ. ನಿಜ ಸಕ್ಕತ್ತಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸ್. ನಾವು ಕೇವ್ ಒಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಇಳಿಯೋಕ್ಕೆ. ಎಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಸೊ ಎಕ್ಸೈಟ್ ಅಂತ ಆಗಿದ್ವಿ. ಬನ್ನಿ, 200 ಸ್ಟೆಪ್ಸು ಕೆಳಗಡೆ ಇಳ್ಕೊಂಡು ಹೋಗ್ಬೇಕಂತೆ ಕೇವ್ ಒಳಗಡೆ ಹೋಗೋಕ್ಕೆ. ಅಲ್ಲಿ ಹ್ಯೂಮನಿನ ಕುರುಹುಗಳಿರ್ತವೆ. ಅಣ್ಣ ಇವತ್ತೆಲ್ಲೋ ಕರ್ಕೊಂಡು ಹೋಗ್ತಾರಣ್ಣ ಇವನು. ನಾನು ಆರಾಮಾಗಿ ಸ್ಟೆಪ್ಸ್ ಇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ದೆ ಕಿರಣ. ಅದೇ ಹಂಗೆ ಹೋಗ್ತಾರೆ ಅನ್ಕೊಂಡಿದ್ವಿ. ಗುಹೆ ಇಲ್ಲೆಲ್ಲೋ ಇಲ್ಲ, ಅಲ್ಲಿಲ್ಲ, ಇಲ್ಲೆಲ್ಲೋ ಮುಂದೆ ಇರೋದು. ಸೊ ಇದ್ರ ಫ್ಯಾಕ್ಟ್ ಹೇಳಿದ್ರು ಕಿರಣ್ ಇವಾಗ ಅವರು. ವಿಂಟರ್ ಅಲ್ಲಿ ಅಟ್ಲಾಂಟಿಕ್ ಓಷನ್ ವೇವ್ಸ್ ಬರುತ್ತಂತೆ ಇಲ್ಲಿ. ಸಮ್ಮರ್ ಅಲ್ಲಿ ಇಂಡಿಯನ್ ಓಷನ್ ಬರುತ್ತಂತೆ. ಚೇಂಜ್ ಆಗ್ತಾ ಇರ್ತಾನೆ ಸೀಸನ್ ತಕ್ಕನಾಗೆ. ಸೊ ನಾವು ಇದನ್ನ ಪ್ರೈವೇಟ್ ಅನ್ಕೊಂಡಿದ್ವಿ. ಪ್ರೈವೇಟ್ ಅಲ್ಲ, ಇದು ಪಬ್ಲಿಕ್ಕು. ಈ ಹೈಕಿಂಗ್ ಪಾತು ಎಲ್ಲ ಪಬ್ಲಿಕ್ದೆ. ಇದು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತೆ. ಅದನ್ನು ಹೆಂಗೂ ಪ್ರೈವೇಟ್ ಆಗುತ್ತೆ ಇದು ಅಂದ್ಕೊಂಡೆ. ಇದನ್ನು ದ ಹ್ಯೂಮನ್ ಆರಿಜಿನ್ ಇಂಗ್ಲೀಷಲ್ಲಿ ಹೇಳೋದು. ಹ್ಯೂಮನ್ ಆರಿಜಿನ್ ಅಂದರೆ ಮನುಷ್ಯನ ಮೊದಲ ಕುರುಹುಗಳು ಸಿಕ್ಕಿದ್ದು ಇಲ್ಲೇ ಅಂತ ಇವ್ರು ಹೇಳ್ತಾರೆ. ನನಗೆ ಒಂದು ಡೌಟ್ ಏನು ಅಂದರೆ, ಇಲ್ಲಿ ಈ ಮೂಲೆಯಲ್ಲಿ ಕೇವಲ್ಲಿ ಮನುಷ್ಯ ಇದ್ದ ಅಂತ ಹೆಂಗ್ ಬಂದು ಕಂಡಿಡಿದ್ರು ಗುರು? ಆಕ್ಚುಲಿ ಮನುಷ್ಯ ಇರಬಹುದು, ಯಾಕಂದ್ರೆ ಇಲ್ಲಿ ಒಂಥರ ಶೆಲ್ಟರ್ ತರ ಇದೆ ಕಿರಣ. ನೀರಿಂದ ಹಳೆಗಳು ಹೊಡ್ಕೊಂಡ್ಬಂದು ಶೆಲ್ಟರ್ ತರ ಮಾಡಿದಾವೆ. ಆದ್ರೆ ನೀನು ಹೇಳ್ದಾಗ ಕಂಡಿಡ್ದಿದ್ದು ಹೆಂಗೆ ಅಂತಾನೆ ಕ್ವೆಶನ್. ಗುರು ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿದಿಲ್ಲ ನಾನು ಸುಳ್ಳು ಹೇಳ್ತಾರೆ ಇವರು ಅಂತ ಅನ್ಕೊಂಡಿದ್ದೆ. ನನಗೆ ವ್ಯೂ ನೋಡ್ತಾ ಇರೋದು ಹಾರ್ಡ್ ನ್ಯಾಪ್ಗೆ ಬರ್ತಾ ಇದೆ. ಯಾವುದು? ಸಾಗರಿಯೇ ಸಾಗರಿಯೇ ಅಂತ. ವೈಲ್ಡ್ ರೋಸ್ಮೆರಿ. If you want to smell it, you must. ರೋಸ್ಮೆರಿ ಅಂತೆ. ಸ್ಮೆಲ್ ಗೊತ್ತಾಯ್ತಾ? ತುಂಬಾ ಸ್ಟ್ರಾಂಗ್ ಸ್ಮೆಲ್. ಓ, ದಿಸ್ ಇಸ್ ದ ಒನ್ ವಿಚ್ ಸ್ಮೆಲ್ಸ್ ಲೈಕ್ ವೀಡ್. Could be. ಆಕ್ಚುಲಿ ವೀಡು ಎಲ್ಲ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಬರೀ ವೀಡ್ ಸ್ಮೆಲ್ ಬರೋದು. ಏನಕ್ಕೆ? ವೆನ್ ಯು ಆರ್ ಡ್ರೈವಿಂಗ್ ಯು ಸಿ ಲಾಟ್ ಆಫ್ ವೀಡ್ ಸ್ಮೆಲ್. This one. Oh. Smelling. Some people say. There's one like garlic. ಸೊ ಒಂದು ಜಾಗದಲ್ಲಿ ಸ್ಮೆಲ್ ಬರ್ತಾ ಇತ್ತು ಗುರು. ಸೆಂಟ್ ಥರ ಹಿಂಗೆ ಹಾಕೊಂಡ್ಬಿಡೋದು ಬಟ್ಟೆಗೆ. ಸೆಂಟೇ ಬೇಕಾಗಿಲ್ಲ. ನಾವು ಆ ಕೇವ್ಗೆ ಹೋಗ್ತೀವಿ. ನಾವು ಎಲ್ಲೋ ಇದೆ ಅಂದ್ಕೊಂಡ್ವಿ. ಹೆಂಗೆ ಮಾಡೋರು ನೋಡಿ ಕೇವ್ ಪಾತು.
ಸೊ ಇವಾಗ ಇಳ್ಕೊಂಡು ಹೋಗ್ಬೇಕು ನಾವೀಗ ಅಲ್ಲಿಗೆ. ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ವಿಯೆಟ್ನಾಂ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ದನಾಂಗಲ್ಲಿ ಬಾನಾ ಹಿಲ್ಸ್ ಕರ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ 5 ಸ್ಟಾರ್ ಕ್ರೂಸಲ್ಲಿ ನಾವು ಹಾಲಾಂಗ್ ಬೇ ಕರ್ಕೊಂಡು ಹೋಗ್ತೀವಿ. ಆಮೇಲೆ ವಿಯೆಟ್ನಾಂನ ಕ್ಯಾಪಿಟಲ್ ಹನಾಯ್ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ಸೇಫಾಗಿ ನಿಮಗೆ ವಿಯೆಟ್ನಾಮಿಗೆ ಕರ್ಕೊಂಡು ಇವೆಲ್ಲ ಜಾಗ ತೋರಿಸ್ಕೊಂಡು 6 days 7 nights ವಾಪಸ್ ಕರ್ಕೊಂಡ್ಬರ್ತೀವಿ. ಹೆಂಗಿದೆ ಗುರು, ಸ್ಟೀಪ್ ಇದೆ ಗುರು, ಸಖತ್ತು. ಇಳಿಯೋದೇನೆ ಇಳಿದ್ಬಿಡ್ತೀವಿ, ಹತ್ಬೇಕಾದ್ರೆ ಇರೋದು ಚಿನ್ನು ಮಾರಿ ಹಬ್ಬ. ಓ ಸೂಪರ್ ಆಗಿತ್ತು ಮಾತ್ರ ಕಿರಣ. ಎಲ್ಲೋ ಕಾಣಿಸ್ತಾನಿಲ್ಲ ಎಲ್ಲಿಂದ ಇಳಿದ್ವಿ ಅಂತ. ಅಲ್ಲಿ ಚಿನ್ನು, ಅಲ್ಲಿ ಪ್ಯಾನ್ ಮಾಡು. ಅಲ್ಲಿ ನಡ್ಕೊಂಬಂದ್ವಿ ಚಿನ್ನು ನಾವು ತುದಿಲಿ ನಡ್ಕೊಂಬಂದು ಕೆಳಗೆ ಇಳಿದ್ವಿ. ಸೊ ಎಷ್ಟೊಂದು ಸಾಹಸ ಪಡ್ಕೊಂಬರ್ಬೇಕು. 1 hour ಆಯಿತು ಬಂದು ನಾವು. ಸೊ ಫಸ್ಟ್ ಆಫ್ ಆಲ್ ಹೆಂಗಪ್ಪ ಇವ್ರಿಗೆ ಕೇವ್ನ ಕಂಡುಹಿಡಿದ್ರು ಅಂತ ಹೇಳಿದ್ರೆ, ಇವ್ರೇನು ಮಾಡ್ತಾರೆ, ಗೌರ್ಮೆಂಟ್ ಅವರು ಇಲ್ಲಿ ಪ್ರಾಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಆ ಡೆವಲಪ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನಪ್ಪ ರೂಲ್ಸು ಅಂದರೆ ಜಿಯಾಲಜಿಸ್ಟ್ನ ಕರೆಸ್ಬೇಕಂತೆ. ಜಿಯಾಲಜಿಸ್ಟ್ನ ಬಂದು ಯಾವಾಗ ಅಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗಂತೆ ಸಿಕ್ಕಿದ್ದು ಈ ಗುಹೆ ಅವ್ರಿಗೆ. ಅವಾಗ ಗೊತ್ತಾಯ್ತಂತೆ ಅಗಿತಾ ಹೋದಾಗ ಈ ಗುಹೆಯಲ್ಲಿ ಎಷ್ಟು ಜನ ವಾಸವಾಗಿದ್ರು, ಜನ ಏನೇನೆಲ್ಲ ಮಾಡ್ತಿದ್ರು ಅಂತ. ಹೆಂಗಿದೆ ನೋಡಿ ಗುಹೆ. ಸೊ ನಮ್ಮ ಗೈಡ್ ಆ್ಯಕ್ಚುಲಿ ಎಂತಕ್ಕಪ್ಪ ಗೈಡ್ ಕರ್ಕೊಂಡೇ ಬರಬೇಕು ಅಂದರೆ ಇಲ್ಲಿ ಬಂದವರು ಹಾಳು ಮಾಡಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಗೈಡ್ ಕರ್ಕೊಂಡೇ ಬರಬೇಕು. ಬಟ್ ನಾನು ಓದಿರೋ ಪ್ರಕಾರ ಇಲ್ಲಿ ಕೋಯಿ ಸಾನ್ ಜನಾಂಗ ಐತಂತೆ. ಕೋಯಿ ಮತ್ತು ಸಾನ್ ಇಬ್ರು ಜನಾಂಗ ಐತಂತೆ ಇಲ್ಲಿ. ಓಹೋ ಹೆಂಗಿದ್ಯಾ ನೋಡ್ದಾ ಇದು. ಓ ಮೈ ಗಾಡ್. ಸೊ ಅದೇ ಹೇಳಿಲ್ವಾ ಅವಾಗ ಮನುಷ್ಯದ್ದ ಇಲ್ಲಿ ಜೋರಾಗಿ ಅಲೆಗಳು ಬರ್ತಿರ್ಲಿಲ್ಲ, ಮತ್ತು ಮಳೆ ಬಂದರೆ ಒಳ್ಳೆ ಶೆಲ್ಟರು ಎಲ್ಲ ಕಡೆ. ಸೊ ಅದಕ್ಕೆ ಇಲ್ಲಿ ನೆಮ್ಮದಿಯಾಗಿದ್ರು ಜನಗಳು. ಈ ಥರ ಗುಹೆಗಳಲ್ಲಿ ಏನು ಹೊರಗಡೆ ಹೋಗಿ ಬೆಚ್ಚಿಗೆ ಬೆಂಕಿ ಹಾಕೊಂಡ್ಬಿಟ್ರೆ ಏನು ಗೊತ್ತೇ ಆಯ್ತಿರ್ಲಿಲ್ಲ ಅಲ್ವಾ. ಯಾವ ಪ್ರಾಣಿಗಳಿದ್ವೋ ಅವಾಗೆಲ್ಲ ಕಿರಣ. ಓ ಮೈ ಗಾಡ್ ಆಗಿದೆ. ಓ ಇಲ್ಲಿವರೆಗೂ ಹೊಡಿತಾ ಇತ್ತಲ್ಲೇ. ಓ ರಾತ್ರಿ ಕಿರಣ ನನ್ನ ಪ್ರಕಾರ ಅಲ್ಲಿವರೆಗೂ ಬರುತ್ತಲ್ವಾ ರಾತ್ರಿ ತನಕ. ಒದ್ದೆ ಆಗಿದೆಯಲ್ಲ ಅಲ್ಲೆಲ್ಲ. ಇದ್ರೊಳಗಡೆ ಜನಗಳು ವಾಸವಾಗಿದ್ರಂತೆ. ಹೋಗಿ ನೋಡೋಣ. ನಾವೀಗ ಬಂದಿರೋದು ಕ್ರೂಸ್ ಸಿಕ್ಕಿರೋದು 1,75,000 ವರ್ಷದ ಹಿಂದೆ ಮನುಷ್ಯರು. 2 ಲಕ್ಷ ವರ್ಷಗಳ ಹಿಂದೆ, 2,20,000 ವರ್ಷಗಳ ಹಿಂದೆ ಇಥಿಯೋಪಿಯಾದಲ್ಲಿ, ಆಫ್ರಿಕಾದಲ್ಲಿ ತುಂಬ ಜಾಗದಲ್ಲಿ ಮನುಷ್ಯನ ಕುರುಗಳು ಸಿಕ್ಕಿತ್ತು. ಆದರೆ ಅದು ಮಾಡ್ರನ್ ಮನುಷ್ಯರಲ್ಲ. ಆದರೆ ಇಲ್ಲಿ ಸಿಕ್ಕಿರೋದು ನಿಮಗೆ ಮಾಡ್ರನ್ ಮನುಷ್ಯರು. ಏನು ಮಾಡ್ರನ್ ಮನುಷ್ಯರು ಅಂತ ಹೇಳ್ತೀನಿ ಬನ್ನಿ. ಸೊ ಇಲ್ಲಿನ ಮನುಷ್ಯರಿಗೆ ಬೆಂಕಿ ಮಾಡೋಕ್ಕೆ ಬರ್ತಾಯಿತ್ತು. ಅವರು ಬಿಲ್ಲು ಬಾಣ ಉಪಯೋಗಿಸ್ತಾಯಿದ್ರು, ಮತ್ತು ಪ್ರಾಣಿಗಳನ್ನ ಹಿಡಿದು ಬೇಯಿಸ್ಕೊಂಡು ತಿಂತಾಯಿದ್ರು. ಅಂದರೆ ಮಾಡ್ರನ್, ಆಧುನಿಕ ಮನುಷ್ಯ ಆಧುನಿಕತೆಗೆ ಹೋದ್ನಲ್ಲ ಆವಾಗ ಶುರು ಆಗಿದ್ದು ಈ ಸಿಕ್ಕಿರೋದು ಇಲ್ಲಿ. ಬೇರೆ ಕಡೆ ಎಲ್ಲ ಮೊರಾಕೋಲಿ, ಇಥಿಯೋಪಿಯಲ್ಲ ಸಿಕ್ಕಿದೆ 2 ಲಕ್ಷದಲ್ಲ. ಅವಾಗ ಮನುಷ್ಯ ಏನೂ ಇರಲಿಲ್ಲ, ಸುಮ್ಮನೆ ಒಳ್ಳೆ ಪ್ರಾಣಿಗಳ ಥರ ಓಡಾಡ್ತಿದ್ದ. ಸೊ ಇದು ಬಂದ್ಬಿಟ್ಟು ಟೂಲ್ ಅಂತೆ. ಈ ಟೂಲ್ನ ಕಲ್ಲು ಟೂಲ್. ಇಲ್ಲ ಟೂಲ್. ಈ ಟೂಲ್ ಯೂಸ್ ಮಾಡ್ತಿದ್ದಂತೆ. ಸೊ ದಿಸ್ ಟೂಲ್ಸ್ ವೇರ್ ಫೌಂಡ್ ಹಿಯರ್ ಇನ್ ದಿಸ್ ಪ್ಲೇಸ್. Was it like this or? Sometimes you have to take it out of the water. ಕಲರ್ ಯೂಸ್ ಮಾಡ್ತಿದ್ರಂತೆ. You mix with liquid. ನೀರು ಕಲರು. And it becomes paint. Okay, paint ಥರ. They used to put it on their face, body. So now, you know, this is what the people use for painting the cave. ಬೆಂಕಿ ಮಾಡ್ತಿದ್ರಂತೆ ಇದರಲ್ಲಿ. Stones you find by river or by beach. Also, these stone quartz, good quality. If you have 2, you can make knife like this. ಸೊ ಈ ಥರ ಟೂಲ್ಸ್ಗಳು ಇವ್ರಿಗೆ ನೋಡಿ ಇಲ್ಲಿ ಸಿಕ್ಕಿರೋದು. ಈ ಥರ ಆರ್ಕಿಯಾಲಜಿಕಲ್ ರಿಸರ್ಚ್ ಮಾಡಬೇಕಾದ್ರೆ ಇಲ್ಲಿ ಸಿಕ್ಕಿದೆ ನೋಡಿ, ಇಲ್ಲೊಂದಿದೆ ಈ ಥರ. ಸೊ ಇದೆಲ್ಲ ಮನುಷ್ಯಲಿದ್ದಾಗ ಅವರು ಇದು ಯೂಸ್ ಮಾಡಿ ಬಿಟ್ಟೋದಾಗ ಮಣ್ಣೊಳಗೆ ಸೇರ್ಕೊಂಡಿರೋದು. ಆಶಾನೆ ರಿಸರ್ಚರ್ ಇವಾಗ ಕಿತ್ಬಿಟ್ಟು. ನಾನು ಅವಾಗಲೂ ಇದನ್ನ ನೋಡಿದೆ ಕಿರಣ, ಕಪ್ಪೆ ಚಿಪ್ಪು ನೋಡಿದೆ. ಇಲ್ಲಿ ಕಪ್ಪೆ ಚಿಪ್ಪು ಇಲ್ಲಿ ನೋಡಿ, ಕಪ್ಪೆ ಚಿಪ್ಪು. ಇದು ಕಪ್ಪೆ ಚಿಪ್ ಏನು ಅಂದರೆ ತಿಂದು ಬಿಟ್ಟಿರೋದು, ಮನುಷ್ಯರು ತಿಂದು ಬಿಟ್ಟಿರೋದಂತೆ. ಆದರೆ ಅವ್ರು ಹೇಳ್ತಾರೆ ಇವಾಗ ನಾವೇನು ಸಮುದ್ರ ನೋಡ್ತಾ ಇದ್ದೀವಲ್ಲ, ಇದು ಇರಲಿಲ್ವಂತೆ ಸಮುದ್ರ. ಇದು 5 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ ಮುಂಚೆ ಐತಂತೆ ಸಮುದ್ರ. ಬರ್ತಾ ಸಮುದ್ರ ಆಗಿ ಹ್ಯೂಮನ್ಸ್ ಅವರೇ ಹೆಂಗೆ ಬಿಹೇವ್ ಮಾಡೋದು, ಥಿಂಕ್ ಮಾಡೋದು ಅದೆಲ್ಲ ಕಲ್ತ್ಕೊಂಡಿದ್ದ ಜಾಗ
ಆಫ್ರಿಕನ್ಸು ಸೌತ್ ಆಫ್ರಿಕನ್ಸ್ ಏನನ್ನ ಕ್ಲೈಮ್ ಮಾಡ್ತಾರೆ ಅಂದರೆ ಮನುಷ್ಯ ಥಿಂಕ್ ಮಾಡೋಕ್ಕೆ ಅಥವಾ ನಿಂತ್ಕೊಳ್ಳೋಕ್ಕೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕೆ ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು, ಹ್ಯೂಮನ್ ಇಲ್ಲಿಂದಲೇ ಬಂದಿದ್ದು ಅಂತ ಹೇಳ್ತಾರೆ ಅವರು. ಅವ್ರು ಹೇಳೋ ಪ್ರಕಾರ ಮನುಷ್ಯ ಬುದ್ಧಿವಂತ ಆಗಕ್ಕೆ ಶುರುವಾಗಿದ್ದು ಇಲ್ಲಿಂದನೇ ಅಂತೆ. ನೋಡಿ ಹಿಂಗೆ ಹೋಗ್ತಿದ್ರೆ ಗುಹೆಗಳು, ಹಿಂಗೆ ಒಳಗಡೆ ಹೋಗ್ತಾನೇ ಇರ್ತೀವಿ ನೋಡಿ. ಹಂಗೆ ಹೋದರೆ ಆಗಿನ ಕಾಲದಲ್ಲಿ ಹಿಂಗೆ ಒಳಗೋಗುತ್ತಂತೆ. ಸೊ ಹಿಂಗಿಂದ ಹೋಗಿ ಆ ಕಡೆನೂ ಹೋಗ್ಬೋದಂತೆ. ಅಲ್ಲಿ ಹೋಗಕ್ಕೆ ಇಲ್ಲಿ ಅವರು ಆರ್ಕಿಯಾಲಜಿಕಲ್ಗೆ ಮಾತ್ರ ಹೋಗ್ಬಿಡೋದು. ನಾವು ಹೋಗಿ ಆರ್ಕಿಯಾಲಜಿಕಲ್ ಅಂದರೆ ಇಲ್ಲಿ ಪರಿಶೋಧನೆ ನಡೀತಾರಲ್ಲ ಅವ್ರಿಗೆ ಮಾತ್ರ ಹೋಗ್ಬಿಡೋದಂತೆ, ನಮಗೆ ಬಿಡಲ್ಲ. ಇಲ್ಲಿ ಒಂದಲ್ಲ ಒಟ್ಟು 15 ಗುಹೆಗಳಿದೆಯಂತೆ ನೋಡಿ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಎಲ್ಲ ಗುಹೆಗಳಲ್ಲೂ ಈ ಥರ ಮನುಷ್ಯಂದು ಸಿಕ್ಕಿದೆಯಂತೆ ಇವ್ರಿಗೆ. ಸೊ ಇಂಥ ಅದ್ಭುತವಾದ ಜಾಗಕ್ಕೆ ಟಾಟಾ ಬಾಯ್ ಬಾಯ್ ಹೇಳೋಣ. 1,70,000 ವರ್ಷದ ಹಿಂದೆ ಇಲ್ಲಿ ಮನುಷ್ಯ ಇದ್ದ ಅಂದರೆ ನಂಬೋಕ್ಕಾಗುತ್ತಾ ಆಶಾ? ಪ್ರಪಂಚದಲ್ಲಿ ಎಂತೆಂಥ ವಿಚಿತ್ರ ಜಾಗಗಳಿರ್ತವೆ, ಅಂಥ ಅದ್ಭುತವಾದ ಜಾಗಗಳನ್ನ ಕರ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀವಿ. ನಮಗೆ ಎಷ್ಟು ಖುಷಿಯಾಗುತ್ತೋ ನಿಮಗೂ ಅಷ್ಟೇ ಖುಷಿಯಾಗಿದೆ ಇಂಥ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ಹೆಂಗೆ ಅನ್ಸುತ್ತೆ ಆಶಾ? ನನಗೆ ಅದರ ಆಶ್ಚರ್ಯ ಆಯಿತು. ನಾವು ಅನ್ಕೋತೀವಿ ನಾವು ಹಂಗೆ ಇವಾಲ್ವ್ ಆಗಿಬಿಟ್ವಿ ಅಂತ, ಬಟ್ ಹೆಂಗೆ ಇವಾಲ್ವ್ ಆದ್ವಿ ನಾವು ಅಂದರೆ ಯಾವಾಗ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತೆಲ್ಲ ತಿಳ್ಕೊಂಡು ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಫ್ಯಾಕ್ಟ್ಸ್ನ ತಿಳ್ಕೊಳಕ್ಕೆ, ಬಂದು ತೋರ್ಸೋಕ್ಕೆ, ವಿಟ್ನೆಸ್ ಮಾಡೋಕ್ಕೆ, ಜೊತೆಗೆ ಅದನ್ನು ನಾನು ಸ್ಟಾರ್ಟಿಂಗ್ ಬಂದಾಗ ಏನು ಗುರು ಇದು ಗುಹೆ ಅಂದ್ಕೊಂಡೆ. ಆದರೆ ಇಲ್ಲಿ ಗೈಡ್ ಅವ್ರು ಹೇಳಿದಾಗೆಲ್ಲ ತಿಳ್ಕೊಂಡಾದ್ಮೇಲೆ ಇಂಥ ಜಾಗಕ್ಕೆ ಅಷ್ಟೊಂದು ಲಕ್ಷದಿಂದ ಮನುಷ್ಯ ಇದ್ರಲ್ಲಪ್ಪ, ಇಂಥ ಜಾಗಕ್ಕೆ ಬಂದು ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದೇ ಏನೋ ಒಂಥರ ಮೈ ರೋಮಾಂಚನ ಆಗುತ್ತಲ್ವಾ? ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿದ್ರೆ ಅಂದರೆ ಅರ್ಥ ಸುಮ್ಮನೆ ಮಾಡಲ್ಲ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೊ ಒಂಥರ ಇಂಥ ಜಾಗ ಬರೀ ನೇಚರ್. ನಾವು ಹೋಗ್ಬೇಕಾದ್ರೆ ಅನ್ಕೋತೆ ಯಾವುದೋ ಒಂದು ಕ್ಲಿಫ್ ಸೈಡ್ ಅನ್ಕೋತೀವಿ, ಬಟ್ ಅಲ್ಲ, ಏನೋ ಹಿಸ್ಟ್ರಿ ಇರುತ್ತೆ. 15 ಗುಹೆ ಇದೆಯಂತೆ, ನಂಬಕ್ಕೆ ಆಗಲ್ಲ 15 ಗುಹೆಗಳಿಲೆಲ್ಲ. ಸೊ ಹೇಳೋಕ್ಕಾಗಲ್ಲ, ಇಂಥ ಈ ಕಲ್ ಮೇಲೆ ಕೂತಿದ್ನೇನೋ ಮನುಷ್ಯ, ಇಲ್ಲಿ ಓಡಾಡ್ತಿದ್ನೇನೋ, ನಾವು ಅಲ್ಲೇ ಓಡಾಡ್ತಾ ಇದೀವಿ ಈಗ ಅಲ್ವಾ? ಇಲ್ಲಿ ಬಂದು ಮೀನು ಹಿಡಿತಿದ್ನೇನೋ ನಮ್ಮ ಪೂರ್ವಜರು. ಹೇಳಿ ಹೋಗೋಣ. ಇವ್ರು ಹೇಳೋ ಪ್ರಕಾರ ಏನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿನ ಆಫ್ರಿಕನ್ಸ್ ಅಂತ, ಆಫ್ರಿಕಾಯಿಂದನೇ ಮನುಷ್ಯ ಹುಟ್ಟಿದ್ದು ಅಂತ ಹೇಳ್ತಾರೆ, ಮನುಷ್ಯ ಜಾತಿ ಬಂದಿದ್ದು ಅಂತ ಹೇಳ್ತಾರೆ. ಜೊತೆಗೆ ಇವರು ಬುದ್ಧಿವಂತಿಕೆ. ಇವಾಗ ಏನು ಮಾಡ್ತಾರೆ, ಆಫ್ರಿಕಾದಲ್ಲಿ ಬರೀ ನಿಂತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ಮಾತ್ರ ಕಲ್ತ್ಕೊಂಡ್ರು, ಅಷ್ಟೊಂದು ಬುದ್ಧಿ ಇರಲಿಲ್ಲ. ಅವ್ರು ಯಾವಾಗ ಬುದ್ಧಿವಂತಿಕೆ ಬರುತ್ತೆ ಅಂದರೆ ಸೀ ಫುಡ್. ನಾವು ಹೇಗೇನಂತೀವಿ, ಸೀ ಫುಡ್ ತಿಂದರೆ ತಲೆ ಚೆನ್ನಾಗಾಗುತ್ತೆ, ಬ್ರೈನ್ ಚೆನ್ನಾಗಾಗುತ್ತೆ ಅಂತ. ಬಟ್ ಇಲ್ಲಿನ ಜನ ಆಗಿನ ಕಾಲದಲ್ಲಿ ಹುಡ್ಕೊಂಡು ವೇಲ್ ತಿಂತಾಯಿದ್ರಂತೆ, ದೊಡ್ಡ ತಿಮಿಂಗ್ಲ ತಿಂತಾಯಿದ್ರಂತೆ, ಶೆಲ್ ಫಿಶು, ಮ್ಯೂಸಲ್ಸು, ರಿಚ್ ಫುಡ್ನ ತಿನ್ಕೊಂಡು ಸ್ವಲ್ಪ ಬುದ್ಧಿ ಬೆಳೆಸ್ಕೊತಾ ಇದ್ರಂತೆ. ಸೊ ಕೇಳೋಕ್ಕೆ ನಾವು ಅನ್ಕೋತೀವಿ ಸೀ ಫುಡ್ ಅಂದರೆ ತಲೆ ಉಪಯೋಗಿಸ್ಬೋದು ಅಂತ. ನೋಡಿ, ಅವ್ರು ಅವಾಗಲಿಂದ ತಿನ್ಕೊಂಡ್ಬರ್ತಾಯಿದ್ರು. ಗಾಡ್, ಏನಿದು ವ್ಯೂ ಹಿಂಗೆ ನೋಡ್ಕೋಣ ಬೆಟ್ಟ ಹಿಂಗೆ ಕೋಸ್ಟ್ ಲೈನ್ ಕಾಣಿಸ್ತಾ ನೋಡಲ್ಲಿ. ಶಿಪ್ ಎಲ್ಲ ಬಂದು ಡಬಕ್ ಅಂತ ಹೊಡ್ಕೊಂಡ್ಬಿಡ್ತಿದ್ವಂತೆ ಇಲ್ಲೆಲ್ಲ ಅಲ್ವಾ? ಇಲ್ಲಿ ಎಲ್ಲಿ ಶಿಪ್ಪು ಡಾಕ್ ಮಾಡಕ್ ಜಾಗನೂ ಇಲ್ಲ, ಇಲ್ಲಿ ಕಾಣಿಸ್ತಾನೂ ಇರ್ಲಿಲ್ಲ ಫಾಗ್ ಇದ್ದಾಗೆಲ್ಲ. ಓ ಮೈ ಗಾಡ್, ಅದಕ್ಕೆ ಎಲ್ಲಾ ಕಡೆ ಲೈಟ್ ಹೌಸ್ಗಳು ಇಲ್ಲಿ. ಹೌದು, ನೀವು ಎಂತಕ್ಕಪ್ಪ ಶಿಪ್ ಬಂದ್ರೆ ಹೊಡ್ಕೋತೀವಿ ಅಂತ ಕೇಳ್ತಾ ಇದ್ರಲ್ಲ. ವಾಸ್ಕೋ ಡ ಗಾಮ ಫಸ್ಟ್ ಇಂಡಿಯನ್ ಕಂಡಿಡಿಯಕ್ಕೆ ಬಂದಾಗ ಅವರು ಇದನ್ನ ಇಂಡಿಯಾ ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ. ವಾಸ್ಕೋ ಡ ಗಾಮ ಯಾವಾಗ 14ನೇ ಸೆಂಚುರಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಬಂದು ಪೋರ್ಚುಗೀಸರು ಫಸ್ಟ್ ಬರ್ತಾರೆ, ಆದರೆ ಅವರು ಕಾಲನೈಸ್ ಮಾಡಲ್ಲ. ಬಂದು ಇಲ್ಲಿ ಉಳ್ಕೊಂಡು, ಈ ಮೊಸಲ್ ಬೇಲಿ ಉಳ್ಕೊಂಡು ಅವರು ಊಟ ತಿಂಡಿ ವಸತಿ ಎಲ್ಲ ಮಾಡ್ಕೋತಾ ಇದ್ರು. ಆಮೇಲೆ ಅವ್ರು ಹೊಟ್ಟೋಗ್ಬಿಟ್ರಂತೆ ಇಂಡಿಯನ್ ಹುಡ್ಕೊಂಡು. ಆಮೇಲೆ ಬಂದು ಡಚ್ ಅವರು. ಸೊ ಇದು ತುಂಬ ಇವ್ರಿಗೆ ಐತಿಹಾಸಿಕ ಜಾಗ, ಇವ್ರಿಗೆ ಪೋರ್ಚುಗೀಸ್ ಅವ್ರಿಗೆ. ಆಮೇಲೆ 16ನೇ ಶತಮಾನದಲ್ಲಿ ಡಚ್ ಅವ್ರು ಬಂದರು. ಡಚ್ ಅವ್ರು ಬಂದು ಇಡೀ ಸೌತ್ ಆಫ್ರಿಕಾನೇ ಹಾಳು ಮಾಡಾಕ್ಬಿಟ್ರು, ಕಾಲನೈಸ್ ಮಾಡಿದ್ರು. ಅಂದ್ರು ಕಪ್ಪು ಬಿಳಿ ಅಂತ ಎಲ್ಲ ತಂದಿದ್ದಲ್ಲ ಅವರೇ ಅಲ್ವಾ? ಅದಂತೂ ನಿಜವಾಗ್ಲೂ ಅದು ಇನ್ನೂ ಈ ಥರ ಇದೆಯಾ ಈ 21st ಸೆಂಚುರಿ ಅಂತ ಆಶ್ಚರ್ಯ ಆಗುತ್ತೆ ನಮಗಂತೂ. ನನಗೇನು ಅನಿಸ್ತಾ ಇದೆ ಗೊತ್ತಾ, ಇವಾಗ ಪೇಪರಲ್ಲಿ ನ್ಯೂಸಲ್ಲೆಲ್ಲ 1996ರಲ್ಲಿ ನೆಲ್ಸನ್ ಮಂಡೇಲ ಬಂದಾದ್ಮೇಲೆ ಈ ಅಪರ್ತೈಡ್ ಲಾ ಅನ್ನೋದು ಕ್ಲೋಸ್ ಆಗೋಯ್ತು. ಅಂದರೆ ಕಪ್ಪು ಬಿಳಿ ಇರೋದು ಡಿಸ್ಕ್ರಿಮಿನೇಷನ್ ಸ್ಟಾಪ್ ಆಯಿತು ಅಂದ್ಕೊಂಡ್ವಿ. ಆದರೆ ಇನ್ನೂ ಒಳಗಡೆ ಹೊಕ್ಕು ನೋಡಿದ್ರೆ ಇನ್ನೂ ಆ ಕಪ್ಪು ಬಿಳಿ ಅನ್ನೋದು ಇದ್ದೇ ಇದೆ. ಈ ಬಿಳಿ ಜನರು ಕಪ್ಪು ಜನದ ಮೇಲೆ ಅದೇ ಥರ ವಿಷ ಕಾರ್ತಾರೆ. ನಿನಗೇನು ಅನ್ಸುತ್ತೆ ಆಶಾ? ನಿನ್ನೆ ನಾವು ಒಂದು ಜಾಗ ನೋಡಿದ್ವಿ. ನಾವು ಒಂದು ಯಾವುದೋ ಕೇಪ್ ಅಗುಲಾಸ್ ಅಂತ ಒಂದು ಜಾಗ ಹೋಗಿದ್ವಿ. ತುಂಬ ಸೂಪರ್ ಆದ ಜಾಗ, ಇಂಡಿಯನ್ ಓಷನ್ ಮತ್ತು ಅಟ್ಲಾಂಟಿಕ್ ಓಷನ್ ಮೀಟ್ ಆಗುವಂಥ ಜಾಗ. ಆದರೆ ಜಾಗಕ್ಕೂ ಹೋಗೋಕ್ಕೂ ಮುಂಚೆ ಒಂದು 20-30 ಕಿಲೋಮೀಟ್ರ್ ಮುಂಚೆನೇ ಒಂದು ಕಮ್ಯುನಿಟಿ ಥರ, ಒಂದು ಶೆಡ್ ಮನೆಗಳ ಥರ ಇತ್ತು. ನಾನು ಎಂತಕ್ಕಪ್ಪ ಶೆಡ್ ಮನೆಗಳು ಇಲ್ಲಿ ಅಂತ ಅಂದ್ಕೊಂಡಿದ್ದೆ, ಏನು ಮಾಡ್ತಾರೆ ಅಂತ. ಹೋಗ್ತಾ ಏನಾಯಿತು, ದೊಡ್ಡ ಬಿಲ್ಡಿಂಗ್ಗಳು ಸ್ಟಾರ್ಟ್ ಆಯಿತು. ಸೊ ದೊಡ್ಡ
ಶ್ರೀಮಂತರೆಲ್ಲ ಅಲ್ಲಿ ಉಳ್ಕೊಂಡು ಈ ಕಪ್ಪು ಜನ ಪಾಪ ಇಲ್ಲಿ ಅವ್ರನ್ನ ಒಂದು ಶೆಡ್ಡಲ್ಲಿ ಒಂಥರ ಗಡಿಪಾರ ಅಂತಾರ, ಲೈಕ್ ಊರಿಂದ ಹೊರಗಡೆ ಹಾಕ್ತಾರಲ್ಲ ಆ ಥರ ಅದು ಇನ್ನೂ ಎಕ್ಸಿಸ್ಟ್ ಆಗಿದೆ ಕೇಪ್ ಅಗ್ಲಾಸ್ ಜಾಗದಲ್ಲಿ. ಆದರೆ ಎಲ್ಲ ಕಡೆ ಅದೇ ಥರ ಇದೆ. ಒಂದೇ ಅಲ್ಲ ಚಿನ್ನು, ಎಲ್ಲ ಕಡೆ ನೀವು ಯಾವುದೇ ಒಂದು ಟೂರಿಸ್ಟ್ ಡೆಸ್ಟಿನೇಷನ್, ಒಂದು ಹಳ್ಳಿ, ಒಂದು ಸಿಟಿ ತಗೊಳ್ಳಿ, ಎಲ್ಲ ಶೆಡ್ಗಳೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ, ಕಪ್ಪು ಜನ ಇರೋದು. ದೊಡ್ಡ ದೊಡ್ಡ ಮನೆಗಳೆಲ್ಲ ಇವರು ಬಿಳಿ ಜನರು ಇರೋದು. ಅವ್ರಿಗೆ ಎಂಟ್ರಿನೇ ಇಲ್ಲ. ಸೊ ಕೆಲ್ಸಕ್ಕೆ ಹೋಗೋರು ಏನು ಮಾಡ್ತಾರೆ, ಅಲ್ಲಿಂದ ನಡ್ಕೊಂಡೋಗಿ ಕೆಲಸ ಮುಗಿಸ್ಕೊಂಡು ನಡ್ಕೊಂಡು ಅವ್ರ ಮನೆಗೆ ವಾಪಸ್ ಬರ್ತಾರೆ. ಸೊ ಈ ಪರಿಸ್ಥಿತಿ 21st 2026 ಅಲ್ಲಿ ಕೂಡ ನಡೀತಾ ಇದೆ ಸೌತ್ ಆಫ್ರಿಕಾದಲ್ಲಿ. ಕೇಳಿ ಸೌತ್ ಆಫ್ರಿಕಾ ಫುಲ್ಲು ವೈಲ್ಡ್ ಅನಿಮಲ್ಸ್ ಅಪ್ಪ. ನಾವು ಭೂಮಿ ಮೇಲೆ ವೈಲ್ಡ್ ಅನಿಮಲ್ಸ್ನ ನೋಡ್ಬೋದು. ಆದರೆ ಸೌತ್ ಆಫ್ರಿಕಾದ ಈ ರೀಜನ್ ಏನಕ್ಕೆ ಫೇಮಸ್ ಅಂದರೆ ಗ್ರೇಟ್ ವೈಟ್ ಶಾರ್ಕ್ಸ್ಗೆ ಫೇಮಸ್ಸು ಮತ್ತು ವೇಲ್ಸ್ಗಳಿಗೆ ಫೇಮಸ್ಸು. ಅದಲ್ಲದೆ ಸೀಲ್ಸ್ಗಳು ಕೂಡ ತುಂಬಾ ಫೇಮಸ್ಸು. ಆದರೆ ಇವಾಗ ನಮಗೆ ಕಾಣಿಸ್ಕೊಳ್ತಾವೆ ಡಾಲ್ಫಿನ್ಸು, ಶಾರ್ಕ್ಸು ಗೊತ್ತಿಲ್ಲ. ನಮ್ಮ ಲಕ್ನ ಟ್ರೈ ಮಾಡೋಕೆ ಹೋಗ್ತಾ ಇದ್ದೀವಿ ಬೋಟ್ ಎತ್ಕೊಂಡು. ಸೊ ಬೇಡ್ಕೊಳ್ಳಿ ಏನಾರು ಕಾಣಿಸ್ಕೊಳ್ಳಿ ಇವಾಗ ಅಂತ. ನೀನು ಡ್ರೈವರು? ನಾನು ಡ್ರೈವರ್ ಆದರೆ ದೇವ್ರ ಪಾದ ಅಷ್ಟೇ, ಎಲ್ಲ ಕಾಣಿಸುತ್ತೆ ಅವಾಗ. ಅಲ್ಲಿದ್ದಾರೆ ನಮ್ಮ ಪೈಲಟು. ಇದೆಲ್ಲ ಪುಟಾಣಿ ಬೋಟು. ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ ನಾವು. ಇದು ಕೊಟ್ಟಿರೋದು ಒಟ್ಟು 3,000 ರೂಪಾಯಿ ಒಬ್ಬರಿಗೆ. ನೋಡೋಣ ಎಂಥ ಬೋಟಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ಈ ಥರ ಪುಟಾಣಿ ಬೋಟಲ್ಲಿ ಕರ್ಕೊಂಡು ಹೋದ್ರೆ ಚಿನ್ನು ತಲೆ ಮೇಲೆ ಕೂಡ ಹೇಳ್ತೀನಿ ಒಂದು. ಸೊ ಇದು ನಮ್ಮ ಯಾಚು. ಸೊ ಇದರಲ್ಲಿ ಹೋಗ್ಬೇಕು ನಾವು. ಇಲ್ಲಿದೆ ಶಿಷ್ಯ. ಹೆಂಗೆ ಶಿಷ್ಯ? ಹಿಂಗೆ ಇಲ್ಲಿ ಒತ್ತ ಹೊಡ್ಕೊಂಡು ಆರಾಮಾಗಿ ಹೋಗ್ಬೋದು. ಚಿನ್ನು ಕೆರಳೆ ನೀರು ಎಗರ್ಬಿಟ್ರೆ ಶ್ರೀಮಂತರೆಲ್ಲ ಕುತ್ಕೊಂಡಿಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ರಲ್ಲ ಕಟಮನ್ ಕ್ರೂಸರ್ಸ್ ಅಲ್ಲಿ. ಹಂಗೆ. ಓಕೆ ಓಕೆ, ಸೂಪರ್ ಕಿರಣ. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ಅದೇ ಈ ಥರ ಬೋಟಲ್ಲಿ ಬರ್ತಾ ಇರೋದು. ಪ್ರಾಪರ್ ಯಾಚ್ ಇದು ಅಲ್ಲ? ಹೆಂಗಿದೆ ಫೀಲಿಂಗ್ ಅದು? ಸೂಪರ್ ಆಗಿದೆ ಕಿರಣ. ನನಗೆ ಇವಾಗ ಗೊತ್ತಾಯ್ತು ಯಾಕೆ ದೊಡ್ಡವರೆಲ್ಲ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ದಿನಗಟ್ಟಲೆ ಇರ್ತಾರೆ ಅಂತ. ಇಂಥ ಚೆನ್ನಾಗಿದೆ ಗೊತ್ತಾಯ್ತು. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಹಂಗೆ ನನ್ನ ಮುಂದೆ ಒಂದು ಚೆನ್ನಾಗಿರೋ ಶಾರ್ಕೋ ಅವೆಲ್ಲ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಓಪನ್ ಆಯ್ತು ಇವಾಗ ಸಮುದ್ರಕ್ಕೆ. ಸೊ ನಾವೀ ಯಾಚಿಗೆ ಬಂದಿರೋದು ಸುಮ್ಮನೆ ಓತ್ಲಾ ಹೊಡಿಯೋಕ್ಕಲ್ಲ. ನಿಮಗೆ ಶಾರ್ಕು, ವೇಲು, ಸೀಲು, ಡಾಲ್ಫಿನ್ನು ಇವೆಲ್ಲ ತೋರಿಸ್ತೀನಿ ಅಂತ ಹೇಳೋರೆ. ಸೊ ಕರ್ಕೊಂಡು ಹೋಗ್ತಾರೆ ಒಳಗಡೆ, ಸಮುದ್ರದ ಒಳಗಡೆ. ತೋರಿಸ್ತಾರೋ ಇಲ್ವೋ ನೋಡೋಣ. ನೀ ಪಕ್ಕ ಫುಲ್ ಎಂದೋದ್ಲು ಚಿನ್ನು. ಹೌದಲ್ಲ? ನನಗೆ ಗೊತ್ತಿತ್ತು ಮೊದಲೇ, ಅದಕ್ಕೆ ಸುಮ್ಮನೆ ನಾನು ಬರಲಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ ಚಿನ್ನು, ರಿಯಲಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಚಿನ್ನು ಅದೇ ಸಖತ್ತಾಗಿದೆ. ಓ ಸೂಪರ್ ಆಗಿದೆ. ಲೈಫ್ ಜಾಕೆಟ್ ಬೇರೆ ಹಾಕಿಲ್ಲ. ನಿಂಗೆ ಚಿಕ್ಕ ಅಲ್ಲಿ 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 ಡಾಲ್ಫಿನ್ 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 ಚಿನ್ನು ಹುಷಾರ್ಮನ. ಇನ್ ಪಕ್ಕ ಫುಲ್ ಎದುರಾಗೋಳೆ. No worries, we are all here to save you all. I am actually national level swimmer. I can swim well. I can swim, I can save you, no worries. Just enjoy. ನಾನು ಹೇಳ್ತಾ ಇದ್ದೀನಿ, ಅವಳು ಎದುರ್ಕೊಂಡ್ಬಿಡ್ತಾಳೆ. ಎದುರ್ಕೊಂಡಿದ್ಲು. ಸುಮ್ಮನೆ ಹೇಳ್ಬೇಕು, ಧೈರ್ಯ ಕೊಡ್ಬೇಕು. ಹಂಗೆ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ನಾನು, ಬಿದ್ರೆ ಎತ್ಕೊಂಡ್ಬರ್ತೀನಿ ನಾನು, ಹುಷಾರಾಗಿ ಎಂಜಾಯ್ ಮಾಡು ಅಂತ ಅವಳಿಗೆ. ಗಾಂಡ್ ಗಾಬರಿ ಆದ ಹುಡುಗಿ. ಫೈನಲ್ ಆಗಿ ಒಂದು ಅವರ್ ಬೋಟಲ್ಲಿ ಬಂದು 1.25 ಗಂಟೆ ಯಾವುದೋ ಒಂದು ಐಲ್ಯಾಂಡಿಗೆ ಬಂದಿದ್ದೀವಿ. ಸೀಲ್ಸ್ನ ಮತ್ತು ಡಾಲ್ಫಿನ್ಸ್ ನೋಡೋಕ್ಕೆ. ಪುಟಾಣಿ ಐಲ್ಯಾಂಡು. ಒಂದು ಫುಲ್ ಗ್ರೂಪ್ ಬಂತು ಚಿನ್ನು. ಕೊನೆಗೂ ಬಂತು. ಇಲ್ಲಿಗೆ ಡೈರೆಕ್ಟಾಗಿ ಬರ್ತಾಗೋದು. ಇದಕ್ಕೆ ಬರ್ತಾರೆ ನೋಡು. ಆಸಿಫ್ ಅವರು ಅವರೇ ನೋಡೋಕೆ ಬಂದಿರೋದು. ಸೈಡ್ ಹೋಗ್ಬಿಟ್ಟ. ಹೆಂಗೋಯ್ತು ಗೊತ್ತಾ ಸೈಡ್ ರೊಕ್ಕ ತೆಗೋಯ್ತು. ಬಾರ ಬಾರ ಯಾರೋ ಬಂದ್ರು, ಬಾರ ಬಾರ ನೋಡ್ಕೊಂಡ್ಬರೋಣ ಬಾರೋ ಅಂತ. ಹಾಗೆ ಬಂದಿದ್ದು. ಓಹೋ ದೊಂಬಿ ಎಷ್ಟವೆ ಚಿನ್ನು. ಓ ಮೈ ಗಾಡ್, ಎಷ್ಟವೆ ಗುರು. 3,000 ಇಂದ 4,000 ಇದೆಯಂತೆ. ಸುಮ್ಮನೆ ಬಿದ್ಬಿಟ್ಟವೆ. ಬಂಡೆನೂ ಅವಾಗ ಗೊತ್ತೇ ಆಯ್ತಲ್ಲ ಚಿನ್ನು. 350 ಕಿಲೋಗ್ರಾಮ್ ಅಂತೆ ಒಂದು ಮೇಲು. ಫೀಮೇಲು 180 ಕಿಲೋಗ್ರಾಮ್ ವೇ ಮಾಡುತ್ತಂತೆ. ಗಬ್ಬು ವಾಸನೆ ಗುರು. ಅದು ಚಿಕ್ಕ ಮರಿ ಇರುತ್ತಲ್ಲ, ತುಂಬಾ ಮರಿಗಳು ಸತ್ತೋಗ್ಬಿಡ್ತಾವಂತೆ ಚಿಕ್ಕ ವಯಸ್ಸಲ್ಲೇ. ಅದ್ರದ್ದು ವಾಸನೆ ಇದು. ಇಷ್ಟು ಗಬ್ಬು ವಾಸನೆ ಅನ್ಕೊಂಡಿರಲಿಲ್ಲ ಗುರು ನಾನು. ಯಾಕೆ ವಾಂತಿ ಬಂತೇನೋ?
ವಿಶ್ವಾಸನ ಲೈಫಲ್ಲಿ ನೋಡಿರಲಿಲ್ಲ ಅಂದ್ರು ನಾನು. ವಾಸನೆ ನೋಡೋಕ್ಕಾಗಲ್ಲ ಕಡೆ ಬೂಸ್ಬೇಕು. ಈ ಸೀಲ್ಗಳು ಏನಪ್ಪ ಅಂದರೆ ಆ್ಯಕ್ಚುಲಿ ಅವ್ರಿಗೆ ಬಂಡೆ ಬೇಕು ಅಂದರೆ ಅವ್ರಿಗೆ ಬಿಸಿಲು ತುಂಬ ಇಷ್ಟ ಇವುಗಳಿಗೆ. ಸೊ ನೀರಲ್ಲಿ ಬಿದ್ದು ಊಟ ಮಾಡಿ ಬಿಸಿಲಲ್ಲಿ ಮೈ ಕಾಯಿಸ್ಕೊಳುತ್ತೆ. ಅಲ್ಲಿ ನೋಡಿ ಚಿನ್ನ ಜಗಳ ಆಡ್ತಾವೆ ನೋಡಲ್ಲ, ಎರಡು ಜಗಳ ಆಡ್ತಾವೆ ನೋಡು. ಆ್ಯಕ್ಚುಲಿ ನಾವು ವೇಲು, ಶಾರ್ಕು, ಡಾಲ್ಫಿನ್ನು, ಸೀಲು, ಪೆಂಗ್ವಿನ್ನು ಏನೇನೋ ನೋಡೋಣ ಅಂತ ಬಂದ್ವಿ. ಆದರೆ ಕಾಣ್ತಿದ್ದು 2 ಡಾಲ್ಫಿನ್ನು ಮತ್ತು 3,000-4,000 ಸೀಲ್ಸು. ನನಗೆ ಶಾರ್ಕ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದರೆ ವೆರಿ ಓಳು. ಇಲ್ಲ, ನಿಜವಾಗ್ಲೂ ನೋಡಿದೆ ಸೀಲ್ಸ್, ಶಾರ್ಕ್ ನೋಡಿದೆ. ವೈಟ್ ಪಾರ್ಟ್ ಆಫ್ ದ ಬಾಡಿ ನೋಡಿದೆ ನಾನು. ಸೊ ಇವಾಗ ಸೂರ್ಯ ಮುಳುಗ್ತಾ ಇದ್ದಾನೆ. ಆರಾಮಾಗಿ ಕುತ್ಕೊಂಡು ಹಂಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಕಿರಣ ಎಷ್ಟೊಂದು ಬರ್ತಾ ಇದೆ ನೋಡು ಕಿರಣ. ಇದ್ ಕಡೆ ಬಾ, ಇದ್ ಕಡೆ ಬಾ, ಇದ್ ಕಡೆ ಬಾ. ಓ ಎಷ್ಟೊಂದಿದೆ. ಓಯ್ ವಾವ್, ಸೂಪರ್ ಸೂಪರ್ ಸೂಪರ್. ವಾವ್, ಓಯ್ 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 ಬೇಜಾನಿದೆ ಆಶಾ. ಅವಾಗಲೂ ದೊಡ್ಡ ಫ್ಯಾಮಿಲಿ ಹೋಯ್ತು ಕಿರಣ. ಏನ್ ಅದೃಷ್ಟ, ಮನೆ ಮುಂದೆನೆ ಕುತ್ಕೊಂಡು ಓ ಸುಮ್ಮನೆ ತಿರ್ಗಾಡ್ತಾವೆ. ದ ಗೋಲ್ಡನ್ ಯುರೋಪ್ ಟ್ರಿಪ್ ಬರೋಬ್ಬರಿ 10 ದೇಶ 12 ದಿನಗಳ ಕಾಲ. ಇಟಲಿ, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ ಇಂಥ ಅದ್ಭುತ ದೇಶಗಳಿಗೆ 12 ದಿನಗಳ ಕಾಲ ಟ್ರಿಪ್ ಕರ್ಕೊಂಡು ಹೋಗ್ತೀವಿ. 4 ಸ್ಟಾರ್ ಅಕಾಮಿಡೇಷನ್ನು, ಇಂಡಿಯನ್ ಮೀಲ್ಸು, ಎಲ್ಲ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ಸು, ಎಲ್ಲ ಟಿಕೆಟ್ಸು, ವೀಸಾ ಎಲ್ಲ ನಮ್ಮದೇ ಜವಾಬ್ದಾರಿ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದ್ರೆ ಸಾಕು, ನಾವು ಸೇಫ್ ಆಗಿ ನಾವು ಯುರೋಪಲ್ಲಿ 10 ದೇಶಗಳನ್ನ ತೋರಿಸ್ಕೊಂಡು 12 ದಿನಗಳ ಕಾಲ ಸೇಫಾಗಿ ಕರ್ಕೊಂಬಂದು ವಾಪಸ್ಸು ಬೆಂಗಳೂರು ಏರ್ಪೋರ್ಟಿಗೆ ಬಿಟ್ಬಿಡ್ತೀವಿ. ಬೇಗ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇದೇ ನವೆಂಬರ್ 17ನೇ ತಾರೀಕು ದ ಗೋಲ್ಡನ್ ಯುರೋಪ್ ನೋಡ್ಕೊಂಬರಕ್ಕೆ ಹೋಗೋಣ. ನಾನು ಹಿಂದ್ಗಡೆ ಹೋಗ್ತಾ ಇದ್ದೀರಾ, ಎಂಥ ಅದ್ಭುತವಾದ ಡಾಲ್ಫಿನ್ಗಳು ಸ್ವಿಮ್ ಮಾಡ್ತವೆ. ಅಂಥ ಅದ್ಭುತವಾದ Airbnb ಇದ್ದೀವಿ ನಾವು. ಹೆಂಗಿದೆ ಗೊತ್ತಾ Airbnb? ಫುಲ್ಲು ಕೋಸ್ಟ್ ಲೈನು, ಈ ಕಡೆ ಫುಲ್ಲು ಕೋಸ್ಟ್ ಲೈನು. ಆಮೇಲೆ ಹಿಂಗೆ ತಿರುಗಿಸಿದ್ರೆ ಇದೇ ನಮ್ಮ Airbnb. 2 ಬೆಡ್ರೂಮ್ ಫ್ಲ್ಯಾಟು, ಸೂಪರಾಗಿದೆ ಮಾತ್ರ. ದೊಡ್ಡದಾಗಿ ಸೋಫಾ ಇದೆ. ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಹಾಕಿ ಹೆಂಗೆ ಗೊತ್ತಾ, ಹಿಂದೆ ಹೋಗಶ ಹಿಂಗೆ ರಿಲ್ಯಾಕ್ಸ್ ಹಾಕೊಂಡು ಅಲ್ಲಿ ಡಾಲ್ಫಿನ್ ಎಗಿರ್ತಾ ಇದ್ರೆ ನೋಡ್ಕೊಂಡು ಕುತ್ಕೊಬೋದು. ನಾವು ಎಲ್ಲೆಲ್ಲೋ ಡಾಲ್ಫಿನ್ ಹುಡ್ಕೊಂಡು ಹೋಗ್ತೀವಂತೆ, ಮನೇಲಿ ಕೂತ್ಕೊಂಡೆ ಡಾಲ್ಫಿನ್ ಎಗರೋದು ನೋಡ್ತಾ ಇರ್ಬೋದು. ಇದು ಯಾವುದೋ ನಾಟಿ ಡಾಲ್ಫಿನ್ಸ್ ಚಿನ್ನು ಸುಮ್ಮನೆ ಓಡಾಡ್ತಾವೆ. ಸೊ ನನಗಂತೂ ಎಷ್ಟು ಖುಷಿ ಆಗ್ತಿದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಡಾಲ್ಫಿನ್ಸ್ ಇಲ್ಲೇ ನೋಡ್ಕೊಂಡು ನಾನು ಕಾಫಿ ಕುಡಿತೀನಿ ಅಂತ. ಮನೆ ಮಾತ್ರ ಆ್ಯಕ್ಚುಲಿ ಔಟ್ಡೇಟೆಡ್ ಅಂತ ಹೇಳೋಕ್ಕಾಗಲ್ಲ, ನ್ಯೂ ಅಂತ ಹೇಳೋಕ್ಕಾಗಲ್ಲ. ಯಾವಾಗಲೂ ಜಮಾನ್ದಲ್ಲಿ ಕಟ್ಸ್ಬಿಟ್ಟಿರೋದು. ದೊಡ್ಡದಾಗಿ ಸೋಫಾ ಇದೆ, ಡೈನಿಂಗ್ ಟೇಬಲ್ ಇದ್ದಾವೆ. ಫ್ಯಾಮಿಲಿ ಆಫ್ 6-7 ಜನ ಬಂದರೆ ಆರಾಮಾಗಿರ್ಬೋದು. ಆದರೆ ಕಿಚನ್ ಅಂತೂ ಎಷ್ಟು ದೊಡ್ಡದಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಕಿಚನ್ ಮಾತ್ರ. ಫುಲ್ ಎಕ್ವಿಪ್ಡ್ ಕಿಚನ್ನು. ರೂಮ್ಗೆ ಹೋಗೋಣ. ರೂಮ್ಗಳು 2 ರೂಮ್ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡದಿದೆ ಗೊತ್ತಾ? ಸೊ ಒಂಥರ ಎಸ್ಥೆಟಿಕ್ಕಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಹೇಳಬೇಕು ಅಂತ ಹೇಳಿದ್ರೆ. ಇಲ್ಲಿ ಬಂದು ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಜೊತೆಗೆ ಇಲ್ಲೊಂದು ಬೆಡ್ರೂಮು, ಇಲ್ಲೊಂದು ಪುಟಾಣಿ ಬೆಡ್ರೂಮ್ ಇದೆ. ಆ್ಯಕ್ಚುಲಿ ನಾವು ಇರ್ತಲ್ಲ, ಸುಮ್ಮನೆ ಬ್ಯಾಗ್ಗಳೆಲ್ಲ ಹಾಕ್ಕೊಂಡಿದ್ದೀವಿ. ಇಲ್ಲಿ ಬಾತ್ರೂಮು. ಸೊ ಇಲ್ಲಿ ಬಂದರೆ ದೊಡ್ಡ ಮಾಸ್ಟರ್ ಬೆಡ್ರೂಮು. ಇಲ್ಲಿ ದೊಡ್ಡ ಮಾಸ್ಟರ್ ಬೆಡ್ರೂಮ್. ಅದಕ್ಕೆ ಸೋಫಾ ಗಿಫಾ ಇಲ್ಲ ಇದ್ರೆ ಅಲ್ಲಿಂದ ವ್ಯೂ ಬೇರೆ ಇದೆ ಗುರು. ಆಮೇಲೆ ಆ್ಯಕ್ಚುಲಿ ಬೆಡ್ಡು ಸಹಾಯ ಕಿರಣ, ನೀನು ಬೆಡ್ ಮೇಲೆ ಬಿದ್ದ ನಗಳಿಂದ ಡಾಲ್ಫಿನ್ಸ್ ಹಂಗೆ ಎಗರ್ತೀವಿ ಇವಾಗ. ಹೌದಾ? ನೀನು ಹಂಗೆ ಎಗರ್ಚಿನ ನೀನು ಹಂಗೆ ಎಗರು ಡಾಲ್ಫಿನ್ಸ್ ಥರನೇ. ಕಚ್ಚಕ್ ಬರ್ತೈತಲ್ಲಿ ಕೇಳಕ್ ಬರ್ತಿರ್ಬೋದು. ಆಕ್ಚುಲಿ ನಾವು ಇಲ್ಲಿದ್ದೀವಿ ಅಂತ ಅಲ್ಲಿ ನೋಡಿ ಕಿರಣ, ಅಲ್ಲಿ ಮೇಲ್ಗಡೆ ಕಚ್ತೈತೆ ಅದು. ಬಡ್ಡಿ ಬಗುತ್ತೆ, ನಿನಗೆ ಕಚ್ಚಕ್ ಬರ್ತಾರದು. ಆನೆ ಜಾತಿಗೆ ಸೇರುತ್ತೆ ಇದು. ಏಯ್ ಶಿಶಿ ಯಾಕೋ ನೀನೇನೋ ಮಾಡೋದ ನಾನು? ಹಾಂ ಮಾಡಿದೆ ನಿನ್ಗೇನಾದ್ರು ನಾನು? ಇಲ್ಲಿ ಜಾಡ್ಚಿಲ್ಲ, ಎಷ್ಟು ಕ್ಯೂಟ್ ಆಗಿದೆ ಇದು. ನನಗೇನೋ ಮಾಡ್ತೀನಪ್ಪ, ಏನು ತಂದಿಲ್ಲ ನೀವತ್ತು. ಏನು ಬೇಕು ನಿನಗೆ ಶಿಷ್ಯ? ಡೇಸಿಸ್ ಎಗಿರ್ತಾ ಚಿನ್ನೋದು. ಹೌದಾ? ಹಾಂ, ಏನು ಬೇಕು ಚಿನ್ನು? 2 ತುರೆ ಎಲ್ಲ ಐತೆ ಅದಕ್ಕೆ. ಹ್ಞೂ. ಕಾರ್ಗೆ ಹೋಗ್ಬೇಕು ನೋಡಿ. ಹೊತ್ತಾಗೆ ಡ್ರೈವರ್ ಸೀಟ್ ಹತ್ರ ನಿಂತ್ಕೊಂಡೈತೆ ಚಿನ್ನು, ಬಿಡ್ತಾಯಿಲ್ಲ ಹೋಗಕ್ಕೆ. ನನ್ನೇ ಗುರಾಯಿಸ್ತೈತೆ, ಬಿಡ್ತಾಯಿಲ್ಲ ಅದು. ಡ್ರೈವರ್ ಸೀಟ್ ಹತ್ರ ಕೂತೈತೆ ನಿಜವಾಗ್ಲೂ. ಹೋಗೋ ಸೈಡ್ಗೆ ಹೋಗೋ. ನಾವು ಫೇಮಸ್ ಮೊಸಲ್ ಬೇಗ್ ಬಂದ್ಬಿಟ್ಟು ಸೀ ಫುಡ್ ತಿಂದಿಲ್ಲ ಅಂದರೆ ಹೇಗೆ? ಸೊ ಇರಬಾರ ಫಿಶ್ ಆ್ಯಂಡ್ ಚಿಪ್ಸು ಎಲ್ಲ ಇರಬಾರ ಸೀ ಫುಡ್ನೆಲ್ಲ ಹೇಳ್ಬಿಟ್ಟಿದ್ದೀವಿ. ಇನ್ನು ಸ್ಟಾರ್ಟರ್ ಅಷ್ಟೇ ಇದು, ಆಮೇಲೆ ಮೇನ್ ಊಟ ಹೇಳ್ತೀವಿ. ಬಟ್ ನೋಡೋಕ್ಕೆಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇದನ್ನು ತಿಂದ್ಬಿಟ್ಟು ಓಡೋಬೇಕಲ್ಲ ಬೋಟ್ ರೈಡ್ಗೆ. ತುಂಬ ಕಮ್ಮಿ ಟೈಮ್ ಇದೆ. ಸೀಲು, ವೇಲು, ಶಾರ್ಕು, ಮೊಸಳೆ ಎಲ್ಲ ತೋರಿಸ್ತಾರಂತೆ.